ಮಾಜಿ ಶಾಸಕ ಮೊಹಿಯುದ್ದೀನ್ ಬಾವಾ ಅವರ ಸಹೋದರನ ನಾಪತ್ತೆ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಮ್ತಾಜ್ ಅಲಿ ನಾಪತ್ತೆ ಹಿಂದೆ ಆ ಮಹಿಳೆಯ ಕೈವಾಡ ಇದೆಯಾ ಅಂತ. ಮಹಿಳೆಯ ಬ್ಲ್ಯಾಕ್ ಮೇಲ್ಗೆ ಬಲಿಯಾದ್ರ ಮುಮ್ತಾಜ್ ಅಲಿ, ಮಹಿಳೆಯ ಇನ್ನೂ ಕೆಲ ಪುರುಷರು ಸಹಾಯ ಮಾಡಿರ್ತಕ್ಕಂಥ ಶಂಕೆ ಇದೆ. ಮರ್ಯಾದೆಗೆ ಅಂಜಿ ನಾಪತ್ತೆಯಾದ್ರ ಮುಮ್ತಾಜ್ ಅಲಿ, ಈ ಒಂದು ಆ್ಯಂಗಲ್ನಲ್ಲಿ ಈಗ ಪೊಲೀಸ್ ತನಿಖೆ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೋತೀನಿ. ಸುಖಪಾಲ್, ಈಗ ಈ ನಾಪತ್ತೆ ಪ್ರಕರಣದ ಹಿಂದೆ ಒಬ್ಬ ಲೇಡಿ ಇದ್ದಾರೆ, ಈ ಥರದ ಅನುಮಾನಗಳು ಮೂಡೋದಕ್ಕೆ ಪೊಲೀಸರ ಕಾರಣ ಏನು? ಈಗಾಗಲೇ ಕೆಲವು ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅರವಿಂದ್. ಹಾಗಾಗಿ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಆ ಒಂದು ಮಾಹಿತಿಯ ಪ್ರಕಾರದಲ್ಲಿ ಈ ರೀತಿಯಾದಂಥ ಒಂದು ಕನ್ಕ್ಲೂಷನ್ಗೆ ಪೊಲೀಸರು ಬಂದಿರುವಂಥದ್ದು. ಆ ಆ್ಯಂಗಲಲ್ಲೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಸೀದಿ ವಿಚಾರದಲ್ಲಿ ಎರಡು ತಂಡಗಳ ನಡುವೆ ಒಂದು ಜಟಾಪಟಿಯಾಗಿತ್ತು. ಅದರಲ್ಲಿ ಮುಮ್ತಾಜ್ ಅಲಿ ಅವರು ಮತ್ತು ಆ ಮಸೀದಿಯ ತಂಡದವರು, ಆ 4 ಮಂದಿ ಯಾರು ವ್ಯಕ್ತಿಗಳಿದ್ದಾರೆ ಅವರು ಮಹಿಳೆಯೊಂದಿಗೆ ಸೇರಿಕೊಂಡು ಈ ರೀತಿಯಾದಂಥ ಒಂದು ಕೃತ್ಯಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಹಾಗಾಗಿ ನಿರಂತರವಾಗಿ ಮುಮ್ತಾಜ್ ಅಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಹಾಗಾಗಿ ಬ್ಲ್ಯಾಕ್ ಮೇಲ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮನನೊಂದಿದ್ದರು, ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದ್ದರು. ಇದನ್ನು ಅವರ ಮನೆಯಲ್ಲೂ ಮಾತಾಡಿದಂಥ ಸಂದರ್ಭದಲ್ಲೂ ಮನೆಯಲ್ಲೂ ಸಾಕಷ್ಟು ಚರ್ಚೆಗಳಾಗಿತ್ತು. ಈ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಅವರು ಮನೆಯಲ್ಲಿ ಮಾತುಕತೆ ಮಾಡಿದರು. ಆ ಬಳಿಕ ಅಲ್ಲಿಂದ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಮನೆಯವರಿಗೂ ಒಂದು ವಾಟ್ಸಪ್ ಮೂಲಕ ಆಡಿಯೋವನ್ನು ಕಳಿಸಿದ್ದಾರೆ. ಆ ಆಡಿಯೋದಲ್ಲೂ ಈ ರೀತಿಯಾದಂಥ ಮನನೊಂದಿರುವಂಥ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 3 ಮಂದಿ ಆರೋಪಿಗಳಂತ ಯಾರು ಗುರುತಿಸಿಕೊಂಡಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಆರಂಭಿಸ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖಪಾಲ್, ಧನ್ಯವಾದ.